ಬಜೆಟ್ನಲ್ಲಿ ಉಡೆಯತೊರೆಹಳ್ಳಿ ನೀರಾವರಿ ಯೋಜನೆಗೆ 490 ಕೋಟಿ ರು ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ಕಾವೇರಿ ನದಿಯಿಂದ ನೀರು ತುಂಬಿಸುವ ಈ ಯೋಜನೆ ಮಂಜೂರಾದ ಹಿನ್ನೆಲೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂತೋಷ ವ್ಯಕ್ತಪಡಿಸಿದರು. ಶಾಸಕ ಮಂಜುನಾಥ್ ಅವರ ಪರಿಶ್ರಮದಿಂದಲೇ ಯೋಜನೆ ಮಂಜೂರಾಗಿದೆ ಎಂದು ಕಾರ್ಯಕರ್ತರು ಹೇಳಿ ಅವರ ಪರ ಜಯಘೋಷ ಕೂಗಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಸೇರಿ ಸಂಭ್ರಮಾಚರಣೆ ನಡೆಸಿದರು. ಏನು ಹನೂರು ತಾಲೂಕಿನ ಎಲ್ಲ ಹಳ್ಳಿಗಳು ಹಲವಾರು ವರ್ಷಗಳಿಂದ ಮಳೆ ಇಲ್ಲದೆ ಅಂತರ್ಜಲ ಕುಸಿತವಾಗಿದ್ದು ಕುಡಿಯ ನೀರು ಸಹ ಹಾಹಾಕಾರ ಉಂಟಾಗಿರೋದ್ರಿಂದ ಏನು 2021-22 ಹನೂರು ಭಾಗದ ಕೆರೆ ಕಟ್ಟೆಗಳನ್ನ ತುಂಬಿಸ್ಬೇಕಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಅವತ್ತು 180 ಕೋಟಿ ರೂಪಾಯಿ ಅನುದಾನವನ್ನು DPR ಮಾಡಿತ್ತು. ಆದರೆ ಅನುದಾನ ಕೊಟ್ಟಿರಲಿಲ್ಲ. ಈಗಿನ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮ್ಮ ಹೋರಾಟದ ಫಲವಾಗಿ ನಾವು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊಬಂದು ಏನು ನೀರಾವರಿ ಇಲಾಖೆ ಮುಂದೆ ಹೋರಾಟ ಮಾಡಿದ್ದು ಮತ್ತು ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡಿದ್ದು ಮತ್ತು ಏನು ರಾಮಾಪುರದಿಂದ ಬೈಕ್ ರ್ಯಾಲಿ ಮಾಡಿ ಜಿಲ್ಲಾಡಳಿತ ಭವನದಲ್ಲಿ ಒತ್ತಾಯ ಮಾಡಿದ್ದು ಮತ್ತು ಏನು ಈಗ ಕಳೆದ ಫೆಬ್ರವರಿ ತಿಂಗಳು 25ನೇ ತಾರೀಕು ನಾವು ಹನೂರು ತಾಲೂಕಿನ ಅಜ್ಜಿಪುರದಿಂದ ಈ ಬಜೆಟ್ನಲ್ಲಿ ಅನುದಾನ ಕೊಡಬೇಕು, 490 ಕೋಟಿ ಅನುದಾನ ಕೊಡಬೇಕು ಅಂತೇಳಿ ನಾವು ಪಾದಯಾತ್ರೆ ಶುರು ಮಾಡಿ 2ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಪಾದಯಾತ್ರೆ ಹೊರಟ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲರೂ ಕರೆಸಿಕೊಂಡು ಈ ಬಜೆಟ್ನಲ್ಲಿ ನಿಮ್ಗೆ 490 ಕೋಟಿ ರೂಪಾಯಿನ ಅನುದಾನವನ್ನು ಘೋಷಣೆ ಮಾಡ್ತೀವಿ, ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿರು. ಅದೇ ಥರ ಇವತ್ತಿನ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿದ್ದಾರೆ. ತಕ್ಷಣ ಹಣ ಬಿಡುಗಡೆ ಮಾಡಿ ಯೋಜನೆಯನ್ನು ಶುರು ಮಾಡಬೇಕು ಅಂತ ನಾವು ಸರ್ಕಾರ ಒತ್ತಾಯ ಮಾಡ್ತಾ ಏನು ಈ ಒಂದು ಹೋರಾಟದಲ್ಲಿ ಹಲವಾರು ಸಮಯ ಇದೆ. ಏನು ಈ ಕ್ಷೇತ್ರದ ಶಾಸಕರಾದ ಮಂಜುನಾಥ್ನವ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ವೆಂಕಟೇಶ್ನವ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇನ್ನು ಮಾಜಿ ಶಾಸಕರಾದಂಥ ನರೇಂದ್ರ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಈ ಒಂದು ಪಾದಯಾತ್ರೆಯಲ್ಲಿ ಮಳವಳ್ಳಿ ತಾಲೂಕು ರೈತ ಸಂಘ, ಮದ್ದೂರು ತಾಲೂಕು ರೈತ ಸಂಘ, ರಾಮನಗರ ಜಿಲ್ಲಾ ರೈತ ಸಂಘ, ಎಲ್ಲ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ರಾಜ್ಯಾಧ್ಯಕ್ಷರು ನಮ್ಮ ರೈತ ನಮ್ಮೆಲ್ಲರ ಬೆಂಬಲವಾಗಿ ನಿಂತು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಮಾಡಿಸಿರೋದ್ರಿಂದ ರಾಜ್ಯಾಧ್ಯಕ್ಷರು ಸಹ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಈ ಯೋಜನೆ ಏನು 490 ಕೋಟಿ ರೂಪಾಯಿ ಘೋಷಣೆ ಮಾಡಿದರೆ ಸರ್ಕಾರ ಈಗಲಾರು ಹಣ ಬಿಡುಗಡೆ ಮಾಡಿ ತಕ್ಷಣ ಈ ಭಾಗದ ಎಲ್ಲ ಕೆರೆ ಕಟ್ಟೆಗಳನ್ನ ತುಂಬಿಸ್ಬೇಕು ಅಂತ ಹಣ ಬಿಡುಗಡೆ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.